ಹಾಯ್ ವೆಲ್ಕಮ್ ಟು ನನ್ನ ಮಿನಿ ಲಾಗ್ ಆ್ಯಂಡ್ ಇವತ್ತು ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಡೇ 1 ಸ್ಟಾರ್ಟ್ ಮಾಡಿದ್ದೀನಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ನಮ್ಮ ಬಾಡಿಗೆ ರೆಸ್ಟ್ ಕೊಟ್ಟು ಆ್ಯಂಡ್ ನಮ್ಮ ಜೀರ್ಣಕ್ರಿಯೆನ ಸರಿ ಮಾಡಿಸ್ಕೊಳ್ಳೋದು. ಆ್ಯಂಡ್ ಇದು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ನಮ್ಮ ಹೆಲ್ತ್ಗೂ ತುಂಬ ಬೆನಿಫಿಟ್ಸ್ ಇದೆ. ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ 3 ಪಾಪ್ಯುಲರ್ ಮೆಥಡ್ ಇದೆ. ನಂಬರ್ 1 16-8 ಮೆಥಡ್ ಅಂದರೆ 16 hours ಫಾಸ್ಟಿಂಗ್ ಆ್ಯಂಡ್ 8 hours ಈಟಿಂಗ್ ವಿಂಡೋ ಅಂತ ಇರುತ್ತೆ. ಆ್ಯಂಡ್ ನಂಬರ್ 2 5-2 ಮೆಥಡ್ ಅಂದರೆ ವೀಕಲ್ಲಿ ನೀವು 5 ದಿನ ನಾರ್ಮಲಾಗಿ ಹೇಗೆ ತಿಂತೀವೋ ಅದೇ ರೀತಿ ತಿನ್ಕೊಂಡಿರ್ಬೋದು ಆ್ಯಂಡ್ ರಿಮೈನಿಂಗ್ 2 ದಿನ ಕಂಪ್ಲೀಟ್ ಉಪವಾಸ ಇರಬೇಕಾಗುತ್ತೆ. ಆ್ಯಂಡ್ ನಂಬರ್ 3 ಈಟ್ ಸ್ಟಾಪ್ ಈಟ್ ಅಂದರೆ ನೀವು ವಾರದಲ್ಲಿ ಕಂಪ್ಲೀಟ್ 24 hours ಉಪವಾಸ ಆ್ಯಂಡ್ ನೆಕ್ಸ್ಟ್ ದಿನ ತಿನ್ನೋದು ಮತ್ತು ಉಪವಾಸ ಈ ರೀತಿ ಮಾಡೋದು. ಆ್ಯಂಡ್ ದಿಸ್ ಈಸ್ ರಿಯಲಿ ಡಿಫಿಕಲ್ಟ್. ಈಟ್ ಸ್ಟಾಪ್ ಈಟ್ ಅಂತ ಹೇಳ್ತಾರಲ್ವ ಆ ಮೆಥಡ್. ಬಟ್ ನಾನು 16-8 ಮೆಥಡ್ ಮಾಡಿದ್ದೆ ಇನ್ ದ ಇಯರ್ 2022 ಡಿಸೆಂಬರ್ ಮಂತಲ್ಲಿ ಸ್ಟಾರ್ಟ್ ಮಾಡಿ ಆ್ಯಂಡ್ ಬೈ ದ ಎಂಡ್ ಆಫ್ ದ 2023 ಆಲ್ಮೋಸ್ಟ್ ಈ ರೀತಿ ಆಗಿದೆ ನಾನು. ಸೊ ನಾನೀಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಕಂಪ್ಲೀಟಾಗಿ ನಾನು ಏನು ತಿಂದು ಯಾವ ರೀತಿ ನಾನು ವರ್ಕೌಟ್ ಎಲ್ಲ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತಲೇ ಹೇಳ್ಬೋದು. ಸೊ ಇನ್ಮೇಲಿಂದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಯೂಟ್ಯೂಬ್ ಶಾರ್ಟ್ಸ್ ಬರುತ್ತೆ. ಡೂ ವಾಚ್ ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಮೀ. ಡೇ 1 ಇವತ್ತು ಬೆಳಗ್ಗೆ ನಾನು ಅಮ್ಮ ಪಡ್ಡು ಮಾಡಿದ್ರು. ಪಡ್ಡು ಜೊತೆ ಟೊಮೆಟೊ ಚಟ್ನಿ ಹಾಗೆ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಮಧ್ಯಾಹ್ನ ಸ್ವಲ್ಪ ಚಿತ್ರಾನ್ನ ಸೌತೆಕಾಯಿ ಜೊತೆಗೆ ನನ್ನ ಕೊಲೀಗ್ ಕೊಟ್ಟಿದ್ದು ತಿರುಪತಿ ಪ್ರಸಾದ ಚೂರು ತಿಂದೆ ಆ್ಯಂಡ್ ಕೊನೆಗೆ ಮಜ್ಜಿಗೆ ಕೂಡ ಕುಡಿದೆ. ನೈಟ್ ಡಿನ್ನರ್ಗೆ ಸ್ವಲ್ಪ ಪಾಸ್ತಾ ತಿಂದೆ. ಇದಾಗಿತ್ತು ನನ್ನ ಡೇ 1 ಆಫ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆ್ಯಂಡ್ ಡೇ 2 ಜೊತೆ ಸಿಗ್ತೀನಿ. ಬಾಯ್.